ವಿಶ್ವ ಪರಿಸರ ದಿನ ಏರ್ಪೋರ್ಟ್ನಲ್ಲೂ ಕೂಡ ಒಂದು ಕೂಡ ಸುಸಿಯನ್ನು ನೆಟ್ಟಿ ಚಾಲನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಅವರು ಬದುಕಿನಲ್ಲಿ ಪ್ರತಿ ವರ್ಷ ಈ ದಿನನ ಆಚರಣೆ ಮಾಡಿ ಏನೇ ಮಾಡಬೇಕು ಅಂತೇನಿಲ್ಲ, ಅವಕಾಶ ಸಿಕ್ಕಿದಾಗೆಲ್ಲ ಇಂಥ ಒಂದೊಂದು ಗಿಡನ ನೆಟ್ಟಿ ಹಸಿರನ್ನ ನಾಡನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಎಲ್ಲೇ ಮನೆಗಳಿದ್ರು ಕೂಡ ಹಿತ್ತಲನ್ನ ಯಾವ ರೀತಿ ಗಿಡಗಳೆಲ್ಲ ಎಲ್ಲ ಹಿತ್ತಲನ್ನ ಕಾಪಾಡಬೇಕು, ಆ ರೀತಿಯನ್ನು ಬೆಳೆಸಬೇಕು. 27ನೇ ತಾರೀಕು ಕೆಂಪೇಗೌಡ ದಿನಾಚರಣೆ ನಮ್ಮ PDA ವತಿಯಿಂದ ಅವತ್ತು ಕೆಂಪೇಗೌಡ ದಿನಾಚರಣೆ ಇದೆ. ಆ ರಸ್ತೆ BDA ರಸ್ತೆ ಏನು ಒಂದು ಹೊಸ ರಸ್ತೆ ಇದೆ, ಡಬಲ್ ರೋಡ್, ಅಲ್ಲಿ ದಿನಾಚರಣೆ ಮಾಡಿ 15 ಲಕ್ಷ ಗಿಡಗಳಿಗೆ ನೆಡಲಿಕ್ಕೆ ಈಗಾಗಲೇ ಚಾಲನೆಯನ್ನು ನಮ್ಮ PDA ವತಿಯಿಂದ ಅಧ್ಯಕ್ಷರು ಅದಕ್ಕೆ ಏರ್ಪಾಡು ಮಾಡಿದ್ದಾರೆ. ಸೊ ಅದು ಕೂಡ ಅವತ್ತು ಅಲ್ಲಿ ನಾವು ಮಾಡಿದ್ದೇವೆ. ಸೊ ಎಲ್ಲರೂ ಕೂಡ ರಾಜ್ಯದ ಜನತೆಗೆ ಈ ಒಂದು ಪವಿತ್ರವಾದ ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತೀವಿ. ಸರ್, ಈಗ ರಾಮಲಿಂಗಾರೆಡ್ಡಿ ವಿಚಾರದ ಬಗ್ಗೆ ತಮ್ಮ ಗಮನ ಈಗ ರಾಹುಲ್ ಗಾಂಧಿ ಜೊತೆ ಅಥವಾ ಖರ್ಗೆ ಚರ್ಚೆ ನಡೆಸ್ತಾರೆ. ಈ ಒಂದು ವಿಚಾರ ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯಿತು, ಒಪ್ಪಿಸಿದ್ದಾಯಿತು. ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯಿತು, ನಾನು ಮಾತಾಡಿದ್ದಾಯಿತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಹೇಳಿ ಅವರು ಪಕ್ಷಕ್ಕೆ ದುಡಿತೀನಿ ಅಂತ ಹೇಳ್ಬೇಕಾಗಿತ್ತು. ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಹಂಗೆಲ್ಲ ನಾನು ಅವ್ರಿಗೆ ನಾನು ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿಮಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಇದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಳಗುದಾಗರನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು ಅದಕ್ಕೆ ಪ್ರಯತ್ನ ಮಾಡಿದೆ. ನೋಡೋಣ, ಇಲ್ಲಿ ಅದಾಗಿದೆ. ಈಗ ಅವತ್ತು ಮಾತಾಡಿದ್ದು ದೊಡ್ಡ ಕಾರಣ ಏನಪ್ಪ ಅಂದರೆ, ನಾನು ನಗರದಲ್ಲಿರೋನು, ನನ್ನ ಬದುಕು ರಾಜಕೀಯ ಎಲ್ಲ ಕೂಡ ಒಬ್ಬ ಕಾರ್ಪೊರೇಟ್ರಾಗಿ ಪಡೆದಿದ್ದು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಕೊಟ್ಟದ್ದು ಮಾತಾಡ್ತು ನಿಜ. ಅವ್ರಿಗೇನೋ ಮಾಡಿ ಸಮಜಾಯಿಷಿ ಹೇಳ್ಬೇಕು, ಮಾತಾಡ್ತಾರೆ. ಏನೇ ಮಾಡಿದ್ರು ನಮ್ಮ ಪಕ್ಷದ ವರಿಷ್ಠರು ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಏನು ಸಂದೇಶ ಕೊಟ್ಟರು ಸರ್ ರಾಜ್ಯದ ಈ ಬೇರೆ ಬೇರೆ ಬೆಳವಣಿಗೆ ಬಗ್ಗೆ? ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇರ್ಬೋದು, ರಾಜ್ಯದಲ್ಲಿ ಏನು ಅವ್ರಿಗೆಲ್ಲ ರಾಷ್ಟ್ರದಲ್ಲೇ ಅವರು ಒಂದು ದೊಡ್ಡ ಸಂಚಲ ಉಂಟಾಗಿದೆ ಅನ್ನೋದು ಕಾರ್ಯಕರ್ತರು ಭಾಳ ಒಪ್ಪಿದೆ. ಅದೆಲ್ಲ ಅವ್ರಿಗೆ ಮಾಹಿತಿ ಇದೆ. ನಮ್ಮ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಏನು ನಮ್ಮ ಮೇಲೆ ವೋಟ್ ಹಾಕಿದಂಥ ಮತದಾರರು ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಸೇರಿ ಕೆಲಸ ಅಸೆಂಬ್ಲಿ ಎಲ್ಲ ನೋಡಿದ್ದಾರೆ ಸರ್. ಏನು ಡೈರೆಕ್ಷನ್ ಕೊಟ್ಟರು ಸರ್? ಅಸೆಂಬ್ಲಿ ಎಲ್ಲ ನೋಡಿದ್ದಾರೆ, ಯೋಚನೆ ಮಾಡೋದ್ರ ಬಗ್ಗೆ ಟೈಮ್ ಇತ್ತಲ್ಲ ಅವ್ರಿಗೆ. ನಾನೇ ರಾಹುಲ್ ಗಾಂಧಿ ಅವರು ನಾವೆಲ್ಲ ಮತ್ತು ಇನ್ನು 3 ಸೆಟ್ ಮಾಡಬೇಕಾಯ್ತು. 15 ನಿಮಿಷ ಟೈಮ್. ನಾನೇ ಅದಕ್ಕೆ ಬಂದಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಸಂಜಯ್ ಸ್ವಲ್ಪ ರೈಟ್ ನೋಡಿ ಅದನ್ನು ಅಂತೇಳಿ. ಈಗ ಅಲ್ಲಿ ಬೆಳಗಾಮಲ್ಲಿ ಪ್ರಿಯಾಂಕಾ ಗಾಂಧಿ ತೋರಿಸಿದ್ದೆ. ಗಾಂಧೀಜಿಯವರ ಅಲ್ಲೇ ಅವ್ರು ನೋಡೋಕ್ಕಾಗಲಿಲ್ಲ. ಇಲ್ಲಿ ಅವ್ರಿಗೆ ತೋರಿಸೋ ಭಾಳ ಖುಷಿ ಪಡ್ತಾರೆ. ಸರ್, HK ಪಾಟೀಲ್ ಅವರು ಇದೊಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಸರ್ ತಾವೇ ಕರೆದು ಮಾತಾಡ್ತೀರಾ?